60 ಮತ್ತು 70ರ ದಶಕದಲ್ಲಿ ಸುಮಾರು ಒಂದು 20-25 ವರ್ಷ ಕನ್ನಡ ಸಾಹಿತ್ಯ ಲೋಕವನ್ನು ಆಳದವರು ಎನ್ ನರಸಿಂಹಯ್ಯನವರು ಸ್ನೇಹಿತರೆ. ಬನ್ನಿ ಹೋಗೋಣ ಎನ್ ನರಸಿಂಹಯ್ಯನವರ ಕುಟುಂಬದ ಜೊತೆ ಮಾತಾಡೋಣ. ಕನ್ನಡದ ಶರ್ಲಾಕ್ ಹೋಮ್ಸ್ ರೀತಿಯ ಕಾದಂಬರಿಗಳನ್ನ ಬರೆದವರು ನೋಡಿ, ಅವ್ರ ಮಗ ಇಲ್ಲಿದ್ದಾರೆ. ಸರ್ ನಮಸ್ತೆ ಸರ್, ಹೇಗಿದ್ರಿ ಸರ್? ಫೈನ್ ಆಗಿದೆ ಸರ್. ಎನ್ ನರಸಿಂಹಯ್ಯನವರು ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸುತ್ತಿರುವಂತಹ ಫೋಟೋ ಸ್ನೇಹಿತರೆ. ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿ ಆಗಿದ್ದಾಗ 550 ಕಾದಂಬರಿಗಳನ್ನ ಬರೆದಂತವರು ಸ್ನೇಹಿತರೆ. ಕನ್ನಡದಲ್ಲಿ ಒಂದು ಹಳೆ ಪ್ರಿಂಟ್ ಒಂದು ತಗೊಂಡೆ, ಎಷ್ಟು ಚೆನ್ನಾಗಿದೆ ಟೈಟ್ಲ್, ಮೋಹದ ಮಡದಿ. ಪ್ರಥಮ ಮುದ್ರಣ 1957, ದ್ರೋಹಿಯ ದೌರ್ಜನ್ಯ ಅಂತ ಪತ್ತೇದಾರಿ ಕಾದಂಬರಿ. 4 ರೂಪಾಯಿ ಸರ್ ರೇಟ್ ಆಗ. ಅಂದ್ರೆ ಒಂದು ಪುಸ್ತಕ ಕೊಡ್ತಾ ಇದ್ದವ್ರಿಗೆ 50 ರೂಪಾಯಿ, 100 ರೂಪಾಯಿ, ಮ್ಯಾಕ್ಸಿಮಮ್ ಅವ್ರಿಗೆ 83-84 ಸಿಕ್ಕಿದೆ 2000 ರೂಪಾಯಿ. ಮೊದಲ ಪುಸ್ತಕ ಯಾವ್ದವ್ರು? ಪತ್ತೇದಾರಿ ಪುರುಷೋತ್ತಮ ಅಂತ. ಅಂದ್ರೆ ಭಯಂಕರ ಬೈರಾಗಿ ಓಡ್ತು, ತುಂಬಾ ಓಡ್ತು. ಆಗಿನ ಕಾಲದಲ್ಲಿ ಅದು 30,000 ಪ್ರಿಂಟ್ ಆಯ್ತು ಸರ್. ಅವ್ರು ಓದಿದ್ 4ನೇ ಕ್ಲಾಸ್. ಪತ್ತೇದಾರಿ ಕಾದಂಬರಿ ಪಿತಾಮಹ ಎನ್ ನರಸಿಂಹಯ್ಯನವರು ಕಂಡಕ್ಟರ್ ಆಗಿದ್ರು. ಸುಧಾಮೂರ್ತಿ ನಮ್ಮ ಮನೆಗೆ ಬಂದು ಇದನ್ನ ಕೊಟ್ಬಿಟ್ಟು 6,000 ಪುಸ್ತಕ ತಗೊಂಡೋದ್ರು. ಟೇಬಲ್ ಇದು 70 ವರ್ಷ. ಇದೇ ಟೇಬಲ್ ಮೇಲೆ ಸ್ಟೋರಿ ಬರ್ತಾ ಇದ್ ಪೂರ್ತಿ. ಇದು ನಸಿ ಡಬ್ಬಿ ಅಂತ. ಇದು ನಮ್ಮ ತಂದೆಗೆ ಬೇರೆ ಚಟ ಇಲ್ಲ, ನಸಿ ಹಾಕ ಒಂದ್ ಚಟ ಇತ್ತು. ಇದು ಆಗ್ತದೆ ಕಡೆ ವಾಚ್. ಇದು ಟೈಟನ್ ಸೊನಾಟ ಸರ್, ಕೈ ಬರಹ. ಹೌದು. ನಗುವಿನ ರಸದೂಟ ಇದು ಪ್ರಿಂಟ್ ಆಗಿದೆ ಬುಕ್. ಪ್ರಿಂಟ್ ಆಗಿರೋದು ಇದು ನೋಡಿ, ಈ ತರ ಬರೀತಾ ಇದ್ರು. ಇದನ್ನ ಪಬ್ಲಿಷ್ ಕೊಡ್ತಾ ಇದ್ರು. ಕನ್ನಡ ಸಾಹಿತ್ಯ ಆಸಕ್ತರು, ಅದರಲ್ಲೂ ಒಂದು ಥ್ರಿಲ್ಲರ್ ಅನುಭವ ಬೇಕು ಅಂತ ಅಂದ್ಕೊಳ್ಳೋರು ಕೇಳಿರ್ತೀರಿ. ಎನ್ ನರಸಿಂಹಯ್ಯನವರು ಸ್ನೇಹಿತರೆ. ಸರಾಸರಿ 350ಕ್ಕೂ ಹೆಚ್ಚು ಥ್ರಿಲ್ಲರ್, ಸಸ್ಪೆನ್ಸ್, ಕ್ರೈಮ್ ಥ್ರಿಲ್ಲರ್ ಕಾದಂಬರಿಗಳನ್ನ, ಡಿಟೆಕ್ಟಿವ್ ಸ್ಟೋರಿಗಳನ್ನ ಬರೆದಂತವರು ನಮ್ಮ ಎನ್ ನರಸಿಂಹಯ್ಯನವರು ಸ್ನೇಹಿತರೆ. ಎನ್ ನರಸಿಂಹಯ್ಯನವರು ಕನ್ನಡದಲ್ಲಿ ಓದುಗ ವಲಯವನ್ನು ಹೆಚ್ಚಿಸಿದ ಪಿತಾಮಹರುಗಳಲ್ಲಿ ಅಗ್ರಗಣ್ಯರು ನಮ್ಮ ಎನ್ ನರಸಿಂಹಯ್ಯನವರು. 60s, 70s, 60 ಮತ್ತು 70ರ ದಶಕದಲ್ಲಿ ಸುಮಾರು ಒಂದು 20-25 ವರ್ಷ ಕನ್ನಡ ಸಾಹಿತ್ಯ ಲೋಕವನ್ನು ಆಳದವರು ಎನ್ ನರಸಿಂಹಯ್ಯನವರು ಸ್ನೇಹಿತರೆ. ಅವ್ರ ಮನೆ ಇಲ್ಲಿದೆ, ಅವ್ರ ಕುಟುಂಬದ ಮನೆ. ಅವ್ರಿಗಿಲ್ಲ ಎನ್ ನರಸಿಂಹಯ್ಯನವರು, ಅವರ ಮಕ್ಕಳು, ಅವ್ರ ಕುಟುಂಬ ಇದೆ ಸ್ನೇಹಿತರೆ. ಜೊತೆಗೆ ಅವ್ರ ಮನೆ ಎಲ್ಲ ಇದೆ ಸ್ನೇಹಿತರೆ. ಎನ್ ನರಸಿಂಹಯ್ಯನವರು ಹುಟ್ಟಿ ಈಗ 100 ವರ್ಷ, ಶತಮಾನೋತ್ಸವದ ಸಂದರ್ಭ. ಬನ್ನಿ ಹೋಗೋಣ ಎನ್ ನರಸಿಂಹಯ್ಯನವರ ಕುಟುಂಬದ ಜೊತೆ ಮಾತಾಡೋಣ. ಹೇಗಿತ್ತು ಅವ್ರ ಲೈಫು, ಅವ್ರು ಬರೆದಂತ ಕಾದಂಬರಿಗಳು ಯಾವುದು ನೋಡೋಣಂತೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಪ್ರಕಟಿಸಿರುವಂತ ಎನ್ ನರಸಿಂಹಯ್ಯನವರ ಸಮಗ್ರ ಸಂಪುಟ ನಾನು ಓದ್ತಾ ಇದ್ದೀನಿ. ಏನು ಅದ್ಭುತವಾಗಿ ಬರೆದಿದ್ದಾರೆ ಆ ಪುಸ್ತಕ ಅಂತಂದ್ರೆ ಸ್ನೇಹಿತರೆ, ನೀವು ಓದ್ತಾ ಇದ್ರೆ ಮೈ ಕೂದಲು ನವಿರಳುತ್ತೆ, ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಬರೆದಿದ್ದಾರೆ ಎನ್ ನರಸಿಂಹಯ್ಯನವರು. ಪ್ರತಿ ಪಾತ್ರನ ಟ್ವಿಸ್ಟ್ ಅಂಡ್ ಟರ್ನ್ಸು. ಕನ್ನಡದ ಶರ್ಲಾಕ್ ಹೋಮ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಕನ್ನಡದ ಶರ್ಲಾಕ್ ಹೋಮ್ಸ್ ರೀತಿಯ ಕಾದಂಬರಿಗಳನ್ನ ಬರೆದವರು ನಮ್ಮ ಎನ್ ನರಸಿಂಹಯ್ಯನವರು ನೋಡಿ, ಅವ್ರ ಮಗ ಇಲ್ಲಿದ್ದಾರೆ. ಸರ್ ನಮಸ್ತೆ ಸರ್, ಹೇಗಿದ್ರಿ ಸರ್? ಫೈನ್ ಆಗಿದೆ ಸರ್. ರವೀಂದ್ರ ಅವರು ಸ್ನೇಹಿತರೆ. ರವೀಂದ್ರ ಅವರು ಎನ್ ನರಸಿಂಹಯ್ಯನವರ ಮಗ ಸ್ನೇಹಿತರೆ. ಅವರು ಪುತ್ರ. ನಾವು ಚಿಕ್ಕವರು. ಶರ್ಟ್ ಚೆನ್ನಾಗಿದೆ ನಿಮ್ದು. ಥ್ಯಾಂಕ್ ಯು ಸರ್. ಐ ಲವ್ ದಿಸ್ ಶರ್ಟ್. ಬನ್ನಿ. ಇವ್ರು ಯಾರೋ ವಿಡಿಯೋ, ಎಲ್ಲರೂ ವಿಡಿಯೋ. ಮಿಸ್ಸಸ್ ಇವ್ರ ಮಗನ ಗೊತ್ತೇ ಮಗ. ಬ್ರದರ್ಸ್ ತರ ಇದ್ದೀರಾ, ಟ್ವಿನ್ಸಾ? ಜೊತೆ ನಿಂತ್ಕೊಳ್ಳಿ ಸ್ನೇಹಿತರೆ. ಎನ್ ನರಸಿಂಹಯ್ಯನವ್ರ ಮೊಮ್ಮಕ್ಕಳು ನೋಡಿ ಒಂದೇ ತರ ಅವ್ರೆ. ಯಪ್ಪ, ಅವಳಿ ಜವಳಿ. ಸರ್ ಇದು ನಿಮ್ಮ ತಂದೆಯವ್ರ ಮನೆನಾ? ಇಲ್ಲ ಸರ್, ನಾವು ಬಾಡಿಗೆಗಿರೋದು. ಬಾಡಿಗೆಗಿದ್ರಿ. ತಂದೆಯವ್ರ ಮನೇಲಿತ್ತು? ತಂದೆಯವ್ರದ್ದು ಇಲ್ಲ, ಮನೆ ಇಲ್ಲ ಅವ್ರಿಗೆ. ಹೌದಾ? ಇಲ್ಲ. ಅವಾಗ ಒಂದು ಸ್ವಂತ ಮನೆ ಇತ್ತು, ಆದ್ರೆ ನಾವೊಂದು ಕೊಟ್ಬಿಟ್ಟು ಆಗ್ಲೇನೆ 7 ಲಕ್ಷಕ್ಕೆ. ಯಾವ ಏರಿಯಾದಲ್ಲಿ? ಎಂಟ್ರೆನ್ಸ್ ಅಲ್ಲಿ ಇತ್ತು, ರಾಜಾಜಿನಗರಲ್ಲಿ. ವೆರಿ ಲಾಂಗ್ ಬ್ಯಾಕ್ ಅದು. ಸುಜಾತ ಥಿಯೇಟರ್ ಹತ್ರ. ಸುಜಾತ ಥಿಯೇಟರ್ ಹತ್ರ. ಓಕೆ. ನಮ್ಮ ಮಿಸ್ಸಸ್. ನಮಸ್ತೆ. ನಮ್ಮ ಅತ್ತಿಗೆ. ಬನ್ನಿಮ್ಮ. ನಮಸ್ಕಾರ. ಬಿಗ್ ಬ್ರದರ್. ಹಲೋ ಸರ್, ನಿಮ್ಮ ಅಣ್ಣ? ನಮ್ಮ ಅಣ್ಣ ದೊಡ್ಡ ಆಟೋ ಇನ್ಸ್ಪೆಕ್ಟರ್ ಆಗಿದ್ರು. ಓಕೆ. ಆಮೇಲೆ ಇವರು ಅವ್ರ ಮಗಳು. ಯಾರ ಮಗಳು? ನಮ್ಮ ಅಣ್ಣನ ಮಗಳು. ಓ ನಮಸ್ತೆ. ನಮ್ಮ ಇವರನ್ನ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಮ್ಯಾನೇಜರ್ ಆಗಿದ್ರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮೈಸೂರು ಇದಾಗಿ ಎರಡು ಒಂದೇ ತಾನೆ, ಎಲ್ಲ ಮಿಕ್ಸ್ ಮಾಡ್ಬಿಟ್ರಲ್ಲ. ಓಕೆ. ಅವಳು ಮೊಮ್ಮಗಳು, ಅವಳು ನಮ್ಮ ತಂಗಿ. ಅವಳು ಬಾವಿಜಿ ಮುಂದೆ. ಸೊ ನರಸಿಂಹಯ್ಯನವ್ರ ಮಗಳು. ಅವಳು ಮೊಮ್ಮಗಳು ಬ್ಯಾಕ್ ಸೈಡ್. ಓಕೆ. ನಾನು ಬಿ ಎನ್ ಮಹಾದೇವ್ ಅಂತ, ಎನ್ ನರಸಿಂಹಯ್ಯನವರ ದೊಡ್ಡ ಮಗ ನಾನು. ನಮ್ಮ ತಂದೆಯವ್ರಿಗೆ ಒಟ್ಟು 8 ಜನ ಮಕ್ಕಳು. 8 ಜನರಲ್ಲಿ 2 ಚಿಕ್ಕ ವಯಸ್ಸಿನಲ್ಲೇ ಎಕ್ಸ್ಪೈರ್ ಆದರು. ಇನ್ನು 2 ವಯಸ್ಸಿಗೆ ಬಂದಾಗ ಎಕ್ಸ್ಪೈರ್ ಆದರು. ಈಗ ಉಳ್ಕೊಂಡಿರೋದು 4 ಜನ ನಾವು. 4 ಜನರಲ್ಲಿ 2 ತಮ್ಮಂದರು, 1 ತಂಗಿ, ನಾನು ಸೇರಿ 4 ಜನ ಉಳ್ಕೊಂಡಿರೋದು ಸರ್. ಓಕೆ. ಸೊ ಆ ಥರ 8 ಮಕ್ಕಳು ನೀವು? 8 ಮಕ್ಕಳು ಸರ್. ಅದರಲ್ಲಿ ಹುಟ್ಟಿದಾಗಲೇ ಒಂದು ಎಕ್ಸ್ಪೈರ್ ಆಗಿದ್ದು. 5 ವರ್ಷದಲ್ಲಿ ಒಬ್ಬ ಹೋದ, ಶಂಕರ್ ಅಂತ ಹೇಳಿದ್ದೇನೆ. ಇನ್ನು 2 ವಯಸ್ಸಿಗೆ ಬಂದಾಗ ಅವರು ಇದರಲ್ಲಿ ಹೋದ್ರು. ಅದು ನಮ್ಮ ತಂದೆಯವ್ರಿಗೆ ತಡಿಲಾರ್ದು ದುಃಖ. ಬರ್ಬೋದಾ ನಿಮ್ಮ ಮನೆಗೆ? ಬನ್ನಿ ಸರ್. ಅಲ್ಲ, ಖಂಡಿತ ಬರ್ಬೋದು. ಇದೇ ನಮ್ಮ ತಮ್ಮನ ಮನೆ ಇದು. ಇವ್ರ ಮನೆ? ನಮ್ಮ ಮನೆ ಇರೋದು ನಾಗರಬಾವಿ NGF ಲೇಔಟು. ನಾನು ನಮ್ಮ ಮನೆಗೆ ಮಾಡೋಣ ಅಂತ ಹೇಳಿದೆ. ಇಲ್ಲೆಲ್ಲ ಬುಕ್ಸು ಇದೆಲ್ಲ ಇಲ್ಲೇ ಇರೋದು, ಯಾಕಂದ್ರೆ ಇಲ್ಲೇ ಇದ್ದಿದ್ದಲ್ಲ ಅಂತೇಳಿ ಅದಕ್ಕೋಸ್ಕರ ಇಲ್ಲೇ. ನರಸಿಂಹಯ್ಯನವರು ಇಲ್ಲೇ ಇದ್ರ? ಇಲ್ಲಿ ವಾಸ ಇರಲಿಲ್ಲ? ವಾಸ ಇರಲಿಲ್ಲ. ಅಲ್ಲಿ ಇನ್ನೊಂದು ಮನೇಲಿ ಇದ್ವಿ ನಾವು ಬಾಡಿಗೆಯಲ್ಲಿ. ಅಲ್ಲಿ ಒಟ್ಟಿಗೆ ಇದ್ರು. ಅಲ್ಲಿ ಎಕ್ಸ್ಪೈರಿ ಆದ್ಮೇಲೆ ನಾವು ವಾಪಸ್ ಇಲ್ಲಿ ಬಂದೆ. ಬನ್ನಿ ಒಳಗಡೆ ಹೋಗೋಣ. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಲ್ಲ? ಬನ್ನಿ. ಮತ್ತೆ ಯಾರು ಬೇಜಾರು ಮಾಡ್ಕೊಬೇಡಿ, ನಾನು ಮಾತಾಡ್ಸಿಲ್ಲ ಅಂತ ಎಲ್ರಿಗೂ ಹೋಲ್ಸೆಲ್ಲಾಗಿ ಮಾತಾಡ್ಸ್ಬಿಟ್ಟಿದ್ದೀನಿ ಸ್ನೇಹಿತರೆ. ನೀವೀಗ ಇಲ್ಲಿ ನೋಡ್ತಾ ಇದ್ದೀರಿ ಸ್ನೇಹಿತರೆ, ನೀವು ನೋಡ್ತಿರೋಂಥ ಫೋಟೋ ಎನ್ ನರಸಿಂಹಯ್ಯನವರು ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸ್ತಿರುವಂತಹ ಫೋಟೋ ಸ್ನೇಹಿತರೆ. ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿ ಆಗಿದ್ದಾಗ
ನನ್ನ ಮುಂದೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ ನೋಡಿ, ಪುಸ್ತಕಗಳ ರಾಶಿ ಇಲ್ಲಿ. ಈ ಪುಸ್ತಕಗಳೇನು ಯಾವುದೋ ಕಸಕ್ಕೆ ಹಾಕುವಂಥವೋ ಅಥವಾ ಇದನ್ನು ತೊಗೊಂಡೋಗಿ ರದ್ದಿಗೆ ಹಾಕ್ಬಿಡುವಂಥವೋ, ಅಥವಾ ಕೆಲವರು ಬರೀತಾರೆ ಲೈಬ್ರರಿ ಸ್ಕೀಮ್ಗಳಿಗೆ ಎಷ್ಟೋ ಜನ ಬರೆದು ಬಿಡ್ತಾರೆ, ಅಥವಾ ಇನ್ಯಾವುದೋ ಸ್ಕೀಮಿಗೆ ಬರೀತಾರಲ್ಲ, ಆ ಥರದ್ದು ಅಲ್ಲ ಸ್ನೇಹಿತರೆ. ಇಲ್ಲಿರುವ ಪ್ರತಿಯೊಂದು ಪುಸ್ತಕವು, ಪ್ರತಿಯೊಂದು ಪುಟವು, ಪ್ರತಿಯೊಂದು ಕಥೆಯು, ಪ್ರತಿಯೊಂದು ಕಾದಂಬರಿಯು ಕನ್ನಡ ನಾಡಿನ ಮುತ್ತು ರತ್ನ. ಅಷ್ಟು ಅದ್ಭುತವಾದಂತಹ ಪುಸ್ತಕಗಳನ್ನು, ಕ್ರೈಮ್ ಥ್ರಿಲ್ಲರ್ಸ್, ಸಸ್ಪೆನ್ಸ್ ಥ್ರಿಲ್ಲರ್ಸ್ಗಳನ್ನು ಬರೆದಂಥವ್ರು ಎನ್ ನರಸಿಂಹಯ್ಯನವರು ಸ್ನೇಹಿತರೆ. 550 ಕಾದಂಬರಿಗಳನ್ನು ಬರೆದಂಥವ್ರು ಸ್ನೇಹಿತರೆ, ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಬರೆದಂತಹ ಮಹನೀಯ. 60-70ರ ದಶಕ. ಆಗ ಟಿ ವಿ ಇಲ್ಲ, ರೇಡಿಯೋಲ್ಲೆಲ್ಲೋ ಒಂದು ಚೂರು ಬರೋದು, ಇಂಟರ್ನೆಟ್ಟು ಮೊಬೈಲ್ ಕಲ್ಪನೆಯೂ ಇರಲಿಲ್ಲ ಆಗ್ಬಿಡಿ. ಸೊ ಅಂತಹ ಕಾಲದಲ್ಲಿ ಸ್ನೇಹಿತರೆ ಇದ್ದಂತಹ ಏಕೈಕ ಮನೋರಂಜನೆಯ ಮಾಧ್ಯಮ ಅಂದರೆ ಓದುವುದು. ಅನೇಕರು ಓದ್ತಿದ್ರು ಬೇರೆ ಬೇರೆ ಪ್ರಕಾರದ ಕಾದಂಬರಿ, ಕಥೆ ಎಲ್ಲವನ್ನು. ಅದರಲ್ಲೂ ಬಹಳ ಮುಖ್ಯವಾಗಿ ಈ ರೀತಿಯ ಥ್ರಿಲ್ಲರ್ಗಳನ್ನು ಬರೆದು ಕನ್ನಡದಲ್ಲಿ ಓದುಗರ ಸಂಖ್ಯೆಯನ್ನು ಹೆಚ್ಚಿಸಿದ ಮಹನೀಯ, ಕನ್ನಡದ ಅಗ್ರಗಣ್ಯ ಮಹನೀಯ ಎನ್ ನರಸಿಂಹಯ್ಯನವರು ಸ್ನೇಹಿತರೆ. ಅವರ ಶತಮಾನೋತ್ಸವದ ವರ್ಷ ಇದು. ಇತ್ತೀಚೆಗೆ ಪತ್ರಿಕೆಗಳೆಲ್ಲ ಬಂತು ಶತಮಾನೋತ್ಸವದ ವರ್ಷ ಅಂತ. ನಾನು ಎನ್ ನರಸಿಂಹಯ್ಯನವರು ಈಗಿದ್ದಿದ್ರೆ 100 ವರ್ಷ, ಸರಾಸರಿ 100 ವರ್ಷ ಅವ್ರ ವಯಸ್ಸು. ನಮ್ಮ ಮುಂದೆ ಹರಡ್ಕೊಂಡಿದೆ ನೋಡಿ ಸ್ನೇಹಿತರೆ. 550 ಪುಸ್ತಕಗಳ ಬರೆದ ಸರ್ದಾರ ನಮ್ಮ ಎನ್ ನರಸಿಂಹಯ್ಯನವರು. ನನ್ನ ಜೊತೆಗೆ ರವೀಂದ್ರ ಅವರು, ಎನ್ ನರಸಿಂಹಯ್ಯನವರ ಕಿರಿಯ ಪುತ್ರ ಇದ್ದಾರೆ. ತುಂಬ ಖುಷಿಯಾಗಿ ಬಂದಿದ್ದೀವಿ. ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಬಿಡಿ, ನಾವು ಇದನ್ನು ಇಷ್ಟೆಲ್ಲ ಓದಿಲ್ಲ. ಎನ್ ನರಸಿಂಹಯ್ಯನವರು ನಾನು ಓದಿದ್ದೀನಿ ಥ್ರಿಲ್ಲರ್ಗಳನ್ನು. ಒಂದ್ಸಲ ಪುಸ್ತಕ ತೊಗೊಂಡ್ರೆ ಕೆಳಗಡೆ ಇಡೋಕ್ಕೆ ಮನಸ್ಸು ಬರಲ್ಲ. ಅದರಲ್ಲಿ ಇಷ್ಟು ಬರೆದಿದ್ದಾರೆ ನೋಡಿ ನಿಮ್ಮ ತಂದೆಯವರು. ಸರ್ ಅವ್ರು ಓದಿದ್ದು 4ನೇ ಕ್ಲಾಸು. ಮತ್ತು ಸಂಗ್ರಹ ಮಾಡಬೇಕಾದ್ರೂ ನಾನು ಇವತ್ತಿಂದ ನೆನ್ನೆದಲ್ಲ ಸರ್, ಇದು ವೆರಿ ಲಾಂಗ್ ಬ್ಯಾಕು. ನಾನು ನಿಮ್ಮ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೆ. ಮತ್ತು ಅವ್ರ ಅಭಿಮಾನಿಗೆ ಎಷ್ಟು ಜನ ಇದ್ರು, ನಾವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ಆಗಿ ಮಾತಾಡಿ, ಬಳ್ಳಾರಿಯಿಂದ, ಚಿತ್ರದುರ್ಗದಿಂದ, ಮತ್ತೆ ತರೀಕೆರೆಯಿಂದ ಅವರು ಏನೇನು ಹಳೆ ಪುಸ್ತಕ ಇಟ್ಕೊಂಡಿದ್ರು ಅವ್ರಿಗೆ ನಾವು ದುಡ್ಡು ಕೊಟ್ಟು, ಮತ್ತೆ ಪುಸ್ತಕ ಬೇರೆ ಹೊಸ ಪುಸ್ತಕ ಅವ್ರಿಗೆ ಎಕ್ಸ್ಚೇಂಜ್ ಕೊಟ್ಟು ಅದನ್ನು ತರಿಸ್ಕೊಂಡು ಅದನ್ನು ಸಂಗ್ರಹ ಮಾಡಿ ನಮ್ಮ ತಂದೆ ಗುರುತಿಗಿರಲಿ, ನೆಕ್ಸ್ಟ್ ಜನ್ರೇಷನ್ಗೆ ನಮ್ಮ ತಂದೆ ಪುಸ್ತಕ ಬೇಕು ಅದನ್ನ ಹೇಳಿ ನಾನೆಲ್ಲ ಸಂಗ್ರಹ ಮಾಡಿ ಕಲೆಕ್ಷನ್ ಮಾಡಿ ಅದನ್ನ ಈಗ ಸಪ್ನ ಬುಕ್ ಹೌಸ್ಗೆ ನಾನು ಕೆಲವು ಪುಸ್ತಕ ಕೊಟ್ಟಿದ್ದೀನಿ. 80 ಪುಸ್ತಕ ಕೊಟ್ಟಿದ್ದೀನಿ. 80 ಪುಸ್ತಕಗಳು ಪ್ರಿಂಟ್ ಆಗಿದೆ. ಮತ್ತೆ ನಮ್ಮ ತಂದೆ ಬರೆದಿರೋ 500 ಪುಸ್ತಕನೂ ಬರೀ ಬರೆದಿರೋದಲ್ಲ, ಬರೆದು ಪ್ರಿಂಟ್ ಆಗಿ ಮತ್ತೆ ರೀಪ್ರಿಂಟ್ ಆಗಿದೆ. ಅದನ್ನ ಮರುಮುದ್ರಣ ಆಗಿದೆ. ಅಷ್ಟು ರೆಕಾರ್ಡ್ ಆಗಿದೆ ಅವ್ರದ್ದು. ಇದು ಅವರ ಕಾದಂಬರಿಗಳು ಒಟ್ಟು ಎಲ್ಲ ಕಾದಂಬರಿ ಸರ್, ಪೂರ್ತಿ ನೋಡಿ. ಇಲ್ಲಿಂದ ಇಷ್ಟು ಕಾದಂಬರಿ, ಮತ್ತೆ ಅದರಲ್ಲೆಲ್ಲ ಹಳೆ ಪುಸ್ತಕ. ಅದ್ರ ರೇಟ್ ಬಂದು ನಿಮ್ಗೆ 50 ಪೈಸಾ, ₹1, ₹2 ಎಲ್ಲ ರೇಟ್ ಇದೆ. ನೋಡ್ಲಾ ನೋಡಿ ಸರ್, ಖಂಡಿತ ನಿಮ್ಗೆ ಒಂದು ಹಳೆ ಪ್ರಿಂಟ್ ಒಂದು ತಗೊಂಡೆ. ಎನ್ ನರಸಿಂಹಯ್ಯನವ್ರದ್ದು ಒಂದು ಕಾದಂಬರಿ ಸ್ನೇಹಿತರೆ ಇದು. ಮೋಹದ ಮಡದಿ. ಎಷ್ಟು ಚೆನ್ನಾಗಿದೆ ಟೈಟ್ಲು, ಮೋಹದ ಮಡದಿ. ರಂಗನಾಥ್ ಬುಕ್ ಸ್ಟಾಲು. ಯಾವ ಸರ್ ಇದು? BH ರೋಡು, ಇದ್ರ ತುಮಕೂರು ಇರ್ಬೇಕು, ಭದ್ರಾವತಿ. ನೋಡಿ ಸ್ನೇಹಿತರೆ, ಇದು ಈ ಪುಸ್ತಕ ಎಷ್ಟು ಗೊತ್ತಾ, ಅಳಿಸ್ಬಿಟ್ಟಿದ್ದಾರೆ. ಪ್ರಥಮ ಮುದ್ರಣ 1957. 1957 ಸ್ನೇಹಿತರೆ ಇದು. ದ್ವಿತೀಯ ಮುದ್ರಣ 70ರಲ್ಲಿ. ಬೇಗನೆ ಬೆಳಕಿಗೆ ಬರಲಿದೆ. ದೆವ್ವವಿದೆ ಎಚ್ಚರಿಕೆ ಸುಧಾಕರ್. ನೋಡಿದ್ರೆ ನೆಕ್ಸ್ಟ್ ಕಾದಂಬರಿ ಯಾವುದಿದು ಅಂತ ಅದರಲ್ಲಿ ಒಂದು ಆ್ಯಡ್ ಕೂಡ ಹಾಕಿದ್ದಾರೆ. ಬ್ಯಾರಿಸ್ಟರ್ ಪ್ರಭಾಕರ್ ಪರಿಶೋಧನೆ. ಓದುತ್ತಿದ್ದಂತೆ ಮೈಯನ್ನು ಜಲ್ಲೆನ್ನಿಸಿ ಕೊನೆಯವರೆಗೂ ಕುತೂಹಲಕರವಾಗಿ ಸಾಗುವ ಏಕೈಕ ಕೃತಿ. ರಹಸ್ಯಮಯ ಭಯಂಕರ ದೆವ್ವದ ಕತೆ ಈ ಥರದ್ದು ಸರ್. ನೋಡಿ ಇದು ದ್ರೋಹಿಯ ದೌರ್ಜನ್ಯ ಅಂತ ಪತ್ತೇದಾರಿ ಕಾದಂಬರಿ. ರೇಟ್ ತೋರಿಸಿ. ಆಗ ರೇಟ್ ಇದ್ದಿದ್ದು ₹400. ₹400 ಸರ್ ರೇಟ್ ಆಗ. ಯಾವ ವರ್ಷ? 84. 40 ವರ್ಷದಿಂದ ಸರ್. ಅವ್ರಿಗೆ ಕೊಡ್ತಾ ಇದ್ದಿದ್ದು ಇದರಲ್ಲಿ ಒಂದು 10% ಕೊಡ್ತಾ ಇದ್ರು. ಅಂದ್ರೆ ಒಂದು ಪುಸ್ತಕ ಕೊಡ್ತಾ ಇದ್ದಿದ್ದು ಅವ್ರಿಗೆ ₹50, ₹100. ಮ್ಯಾಕ್ಸಿಮಮ್ ಅವ್ರಿಗೆ 83-84 ಸಿಕ್ಕಿದೆ ₹2,000. ಹೈಯೆಸ್ಟ್ ಸಿಕ್ಕಿದೆ ಅವ್ರಿಗೆ ಒಂದು ಪುಸ್ತಕಕ್ಕೆ ₹2,000 ಸಿಕ್ಕಿದೆ. ಅದೇ ಹೈಯೆಸ್ಟ್ ಸಿಕ್ಕಿದೆ ಅವ್ರಿಗೆ. ಅಲ್ಲಿವರೆಗೂ ಅವರು ಪ್ರತಿಯೊಂದೂ ಕಡಿಮೆ ರೇಟ್ಗೆ ಕೊಟ್ಟವ್ರು ಎಲ್ಲ, ಪ್ರತಿಯೊಂದನ್ನು. ರೇಟ್ ಕೂಡ ಅಷ್ಟೇ. ಒಂದು ಕೆಲವು ಹಳೆ ಪುಸ್ತಕ ಇದೆ, ಅದರಲ್ಲಿ ನಿಮಗೆ 20 ಪೈಸಾ 30 ಪೈಸಾ ಪುಸ್ತಕಗಳು ಇದೆ ಅವ್ರ ಹತ್ರ. ಆಗಿನ ಕಾಲದಲ್ಲಿ 4 ಆಣೆ 8 ಆಣೆ 5 ಆಣೆ ಆ ರೀತಿ ಪುಸ್ತಕ ಬರೆದು ಪುಸ್ತಕ ಕೊಡ್ತಾ ಇದ್ರು. ಮೊದಲ ಪುಸ್ತಕ ಯಾವ್ದವ್ರದ್ದು? ಪತ್ತೇದಾರಿ ಪುರುಷೋತ್ತಮ ಅಂತ. ಎಲ್ಲಿದೆ ಅದು? ಸ್ವಲ್ಪ ಇದೆ, ಇದೆಲ್ಲ ಮಿಕ್ಸ್ ಆಗಿದೆ. ಇದೇ ಪುಸ್ತಕ ಮಾತ್ರ. ಪತ್ತೇದಾರಿ ಪುರುಷೋತ್ತಮ ಇದೆ. ಪತ್ತೇದಾರಿ ಪುಸ್ತಕ ಇದೆ ಅದು. ಓಹೋ, ನೋಡಪ್ಪ, ಯಾರು ಸಿಕ್ಕರೆ ಕೊಡ್ರಪ್ಪ. ಪತ್ತೇದಾರಿ ಪುರುಷೋತ್ತಮ ಯಾವ ವರ್ಷ ಬರ್ದಿದ್ದು? ಸರ್ 1952ರಲ್ಲಿ. 1952ರಲ್ಲಿ? ಹಾಂ, 52 ಸ್ಟಾರ್ಟ್ ಆಗಿದ್ದು ಅವ್ರದ್ದು. ಓ, ಅಂದರೆ 2002, 70 ವರ್ಷದಿಂದ. ಹೌದೌದು. ಅವ್ರು 84ನೇ ಇಸ್ವಿ ತನಕ ಬರೆದ್ರು ಅವರು. 88 ಯಾವಾಗ TV ಬಂತು ಆಗ ಓದುಗರು ಸ್ವಲ್ಪ ಕಡಿಮೆ ಆದ್ರು ಅವ್ರಿಗೆ. ಓದುಗರು ಕಡಿಮೆ ಆದಾಗ ಅದನ್ನ ಸ್ಟಾಪ್ ಮಾಡ್ಕೊಂಡು ಬಂದ್ರು ಅವರು. ಇವ್ರದ್ದು ರೋಡಿಗೆ ಬರೋ ಸ್ಟಾರ್ಟ್ ಆಗೋಯ್ತು ಪುಸ್ತಕ ಎಲ್ಲ. ಪತ್ತೇದಾರಿ ಪುಸ್ತಕ ನಿಮಗೆ ಕೊಂಡು ಹೋದ್ರೆ ಕಡಿಮೆ ಆದ್ರು. ಯಾವಾಗ ಕೊಂಡು ಹೋದ್ರೆ ಕಡಿಮೆ ಆದರೂ ರೋಡಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ರೋಡಿಗೆ ಬಂದಾಗ ನಂದು ಪುಸ್ತಕ ರೋಡಿಗೆ ಬರಬಾರ್ದು, ನನಗೆ ಇಲ್ಲಿಗೆ ಸಾಕು ಅಂತೇಳಿ ಸ್ಟಾಪ್ ಮಾಡಿ ಚಿಕ್ಕ ಮ್ಯಾಗಝಿನ್ಗೆ, ಚಿಕ್ಕ ಒಂದು ಪತ್ರಿಕೆಗೆ ಚಿಕ್ಕ ಕಥೆಗಳು ಬರೆದು ಕೊಡ್ತಾ ಇದ್ರು. ಕಡೆಗೆ ಅವ್ರು ಬರೆದಿದ್ದು ದಿನಕ್ಕೊಂದು ಕತೆ ಅಂತ ಒಂದು ಬರೆದ್ರು. ಮಕ್ಳಿಗೋಸ್ಕರ ಒಂದು ಬರೆದ್ರು. ಅದು ಥ್ರಿಲ್ಲರ್ ಅಲ್ಲ, ಮಕ್ಳಿಗೋಸ್ಕರ ಮಕ್ಳ ಕಥೆಗಳು. ಅದೇ ಲಾಸ್ಟ್ ಬರೆದಿದ್ದು. ಅದು ಬರೆದಾದ್ಮೇಲೆ ಚಿಕ್ಕ ಪುಟ್ಟದ್ದು ಸ್ಪೈ ಮ್ಯಾಗಝಿನ್ಗೆ, ಈ ಮಯೂರ,
ಈ ಚಿಕ್ಕ ಚಿಕ್ಕ ಮ್ಯಾಗ್ಝಿನ್ಗಳು ಬರ್ತಾ ಇತ್ತು, ಆ ಮ್ಯಾಗ್ಝಿನ್ ಎಲ್ಲ ಬರೆದು ಕೊಡ್ತಾಯಿದ್ರು. ವಾವ್ ವಾವ್. ಅಲ್ಲಿಗೆ ಸ್ಟಾಪ್ ಮಾಡ್ರು ಸರ್. 84ಗೆ ಯಾವಾಗ ಟಿ ವಿ ಎಂಟ್ರಿ ಆಯಿತು ಅಲ್ಲಿಗೂ ಸ್ಟಾಪ್ ಮಾಡ್ಬಿಟ್ರು ಅವರು, ಸಾಕು ಅಂತ. ಸರ್ ತೀರ್ಕೊಂಡಿದೆ ಅವಾಗ ನರಸಿಂಹಯ್ಯನವರು 25 ಡಿಸೆಂಬರ್ಗೆ 2011 2011 ಅಂದರೆ ಅವ್ರು ತೀರ್ಕೊಂಡೀಗ ಒಂದು 15 ವರ್ಷ ಆಗಿದೆ. ಆಗಿದೆ 13-14 ವರ್ಷ ಆಗಿದೆ. ಹುಟ್ಟಿದ್ದು 25 18/9/25 1925 KRS ಡ್ಯಾಮ್ ಕಟ್ಟಿದ ವರ್ಷ. ಹೌದು ಸರ್. ಸೂಪರ್. ಅದಕ್ಕೆ ಸ್ನೇಹಿತರೆ ಹುಟ್ಟಿದ್ದು 1925. ಇದು ಶತಮಾನೋತ್ಸವದ ವರ್ಷ. ಈ ಮಹನೀಯನಿಗೆ ಒಂದು ನಮಸ್ಕಾರ ಮಾಡ್ತಾ ನಾವು ನೋಡಿ ಇಲ್ಲಿದ್ದಾರೆ ಅವ್ರ ಫೋಟೋ ತೋರಿಸಿ ಸರ್. ಬನ್ನಿ ಸರ್. ಸೊ ಇದು ನಮ್ಮ ತಂದೆ, ಈ ಕಡೆ ನಮ್ಮ ತಾಯಿ, ಇದು ಅವರು ಪಡೆದಿರೋ ಅವಾರ್ಡ್ಸು. ಇದು ಸ್ನೇಹಿತರೆ ಎನ್ ನರಸಿಂಹಯ್ಯನವ್ರಿಗೆ ಬಂದಿರುವಂತಹ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಯಾವ ವರ್ಷ ಗೊತ್ತಾ? 97. ಹೌದು ಸರ್. ಓಹ್, ಭಾಳ ಹಿಂದೆ ಬಂದಿದೆ. ಜಯೇಶ್ ಪಟೇಲ್ ಇದ್ದಾಗ ಬಂದಿದೆ. ವೆರಿ ನೈಸ್. ವೈ.ಕೆ. ಮೃದುಕೃಷ್ಣ ಅವರು ಡೈರೆಕ್ಟರ್ ಆಗಿದ್ದಾಗ ಬಂದಿರೋದು. ಬೇರೆ ಯಾವ ಅವಾರ್ಡ್ ಬಂದಿದೆ ಸರ್ ಅವ್ರಿಗೆ? ಸರ್ ಇಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕೊಟ್ಟರು. ಹಾಂ. ಆಮೇಲೆ ಇದು ಮೊನ್ನೆ ನಾನು ಸಪ್ನ ಬುಕ್ ಸರ್ ರಿಲೀಸ್ ಮಾಡಿದ್ದು, ಅದು ಸಾಹಿತ್ಯ ಕೂಟದ್ದು ರೆಕಾರ್ಡ್ಸೋದು, ಇದು ಇದ್ರದ್ದು ಕನ್ನಡ ಸಾಹಿತ್ಯ ಅಕಾಡೆಮಿ ಇದ್ದದ್ದು. ಮತ್ತು ಈ ಕಡೆ ನೋಡಿ ಇದು ಸುಧಾಮೂರ್ತಿ ನಮ್ಮ ಮನೆಗೆ ಬಂದು ನಮ್ಮ ತಂದೆಗೆ ಗೌರವ ಕೊಟ್ಟು ಇದನ್ನ ಕೊಟ್ಬಿಟ್ಟು ಅವರು ಒಂದು 6,000 ಪುಸ್ತಕ ತಗೊಂಡೋದ್ರು, ಖರೀದಿ ಮಾಡ್ಕೊಂಡು ಹೋದ್ರು. ಬೇರೆ ಹೌದು, 6,000 ಅಂದರೆ ಬಡ ಮಕ್ಳಿಗೆ ಕೊಡೋದಕ್ಕೆ, ಸ್ಕೂಲ್ ಮಕ್ಳಿಗೆ ಕೊಡೋದಕ್ಕೆ ಹೇಳಿ ನಮ್ಮ ತಂದೆದು ಕೆಲವು ಪುಸ್ತಕ ಇತ್ತು, ಅದನ್ನು ತೊಗೊಂಡೋಗಿ ಬಡ ಮಕ್ಳು ಕೊಟ್ಟರು. ಯಪ್ಪ ಸೂಪರ್. ಅದು ಸುಧಾಮೂರ್ತಿ ಅವ್ರಿಗೂ ಗೊತ್ತು. ಎನ್ ನರಸಿಂಹಯ್ಯ ಸುಧಾಮೂರ್ತಿ ಮನೆಗೆ ಬಂದಿದ್ರು. ಸುಧಾಮೂರ್ತಿ ಮತ್ತು ತಂಗಿಯವರು ಇವಾಗ ಇದೇ ರೋಡ್ ಮುಂದೆ ಒಂದು ಮನೆ ಇತ್ತು, ಆ ಮನೇಲಿದ್ದಾಗ ಅವ್ರು ಬಂದಿದ್ರು. ಅವರು ಮನೆಗೆ ಬಂದು ತಂದೆ ಆಶೀರ್ವಾದ ತಗೊಂಡು ತಂದೆಗೆ ಮಾತಾಡಿಸಿ ಇದ್ರು ಅವಾಗ ಎನ್ ನರಸಿಂಹ ಅವಾಗ ಇದ್ರು ಅವರು. ಇದ್ದು ಅವರು ಸುಧಾಮೂರ್ತಿ ಇದನ್ನ ಕೊಟ್ಟುಬಿಟ್ಟು ಗೌರವ ಅರ್ಪಿಸಿ ಹೋದ್ರು ಸರ್. ಗ್ರೇಟ್, ವೆರಿ ನೈಸ್. ಸುಧಾಮೂರ್ತಿ ಅವರು ಸಾಹಿತ್ಯ ಆಸಕ್ತರೆ. ಹೌದು, ತುಂಬ ಸಾಹಿತ್ಯ ಸರ್. ಮತ್ತು ಇದು ನೋಡಿ ಸಾಹಿತ್ಯ ಸಮ್ಮೇಳನದ ಇದು ದಾವಣಗೆರೆಯಲ್ಲಿ ಕೊಟ್ಟಿದ್ದು ನೋಡಿ ಸ್ನೇಹಿತರೆ. ಇದು ಅಖಿಲ ಭಾರತ 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ದಾವಣಗೆರೆಯಲ್ಲಿ ನಡೀತಲ್ಲ 92ರಲ್ಲಿ 1992 ಸುಮಾರು 33 ವರ್ಷದಿಂದ ನಡೆದಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ ನೋಡಿ. ಕನ್ನಡದ ಪತ್ತೇದಾರಿ ಕಾದಂಬರಿಕಾರರು ಅಂತ ಸರ್. ಮತ್ತು ನಿಮ್ಮ ಪತ್ರಿಕಾ ವೃಂದದವ್ರು ಕೊಟ್ಟಿರೋದು ಇದು ಕರ್ನಾಟಕ ಪತ್ರಿಕಾ ಮತ್ತು ಸಾಹಿತ್ಯ ಮಿತ್ರ ವೃಂದ ಕೊಟ್ಟಿರುವಂಥದ್ದು ನರಸಿಂಹಯ್ಯನವರಿಗೆ 99 ಗೌರ್ಮೆಂಟ್ ಆಫ್ ಕರ್ನಾಟಕ. ವೆರಿ ನೈಸ್. ಇನ್ನು ಇಷ್ಟು ಪುಸ್ತಕ ಇದೆ, ನಮ್ಗೆ ಇಡಕ್ಕೆ ಜಾಗ ಇಲ್ಲ ಇಲ್ಲಿ ಮನೆಯಲ್ಲಿ. ಇಷ್ಟು ಪುಸ್ತಕ ಜೋಡ್ಸಾದ್ಮೇಲೆ ನಮ್ಗೆ ಇಷ್ಟೊಂದು ಪುಸ್ತಕ ಇದೆ. ಇದೆಲ್ಲ ಹಳೆಯದು, ಹಿಂಗೆ ತೆಗೆದ್ರೆ ನಿಮ್ಗೆ ಪೇಪರ್ ಅರ್ಧೋಗ್ತಾ ಬರುತ್ತಿದ್ದು. ಮತ್ತೆ ಅವೆಲ್ಲ ರಿಪೀಟ್ ಕಾಪಿ ಅಲ್ಲ ಎಲ್ಲ ಸಿಂಗಲ್ ಕಾಪಿ ಇರೋದು ಮಾತ್ರ ಎಲ್ಲ ಒಂದೊಂದೇ ಇಟ್ಟಿದ್ದೀನಿ. ಒಬ್ಬ ಮತ್ತೆ 550 ಇಟ್ಟಿಲ್ಲ ಇನ್ನೂ ನೀವು? ಇಲ್ಲ, 550 ಇಟ್ಟಿಲ್ಲ ನಾವು. ಓ ನೈಸ್, ವೆರಿ ನೈಸ್. 550 ಸಿಗೋದು ಇಲ್ಲ ಸರ್ ಕಾಪಿ ನಮ್ಮಲ್ಲಿ ಅದು. ಓಕೆ ಸರ್. ಈ ಫೋಟೋ ತೋರಿಸಿ ಸರ್. ಇದು ಸರ್ ಇದು ತಂದೆಯವ್ರದ್ದು, ಇದು ಹಳೆ ಫೋಟೋ. ತಂದೆಯವರ ಮದುವೆ ಟೈಮ್ದ? ಇಲ್ಲ, ಅವಾಗ ಕೈಯಿಂದ ಬರೀತಾರೆ ಚಿತ್ರ. ಅವಾಗ ಫೋಟೋಗ್ರಾಫಿ ಇರಲಿಲ್ಲ. ಇದು ಕೈಯಿಂದ ಬರೆದಿರೋ ಚಿತ್ರ. ಇದು ಈ ಜನರಲ್ ಸ್ಟುಡಿಯೋ ಅಂತ ಹೇಳಿ ಅವಾಗ ಅದನ್ನ ಕೈಯಿಂದ ಬರೆದಿರೋದನ್ನ ಫೋಟೋ ಹೊಡ್ಸಿ ಹಾಕಿರೋದು. ಜನರಲ್ ಸ್ಟುಡಿಯೋ ಅಂತ ಅದರಲ್ಲಿ ಇತ್ತು, ಸಿಟಿ ಮಾರ್ಕೆಟ್ ಅಲ್ಲಿ ಇತ್ತು. ಅದು ಪೊಲೀಸ್ ರೋಡ್. ಹೌದು ಸರ್. ಇದು ನಮ್ಮ ತಂದೆ ಕಂಡಕ್ಟರ್ ಆಗಿದ್ದಾಗ ಅವ್ರು ಒಂದು ಇದು ಕಂಡಕ್ಟರ್ ಆಗಿದ್ರು ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ. ನಿಮ್ಮ ತಂದೆ ಕಂಡಕ್ಟರ್ ಆಗಿದ್ರು. ಪತ್ತೇದಾರಿ ಕಾದಂಬರಿ ಪಿತಾಮಹ ಎನ್ ನರಸಿಂಹಯ್ಯ ಕಂಡಕ್ಟರ್ ಆಗಿದ್ರು. ಆ ಕಂಡಕ್ಟರ್ ಆಗಿದ ಅವಾಗ ಬ್ರಿಟಿಷರ್ ಕಾಲ. ಹಾಗೆ ಅವ್ರಿಗೆ ಲೈಸೆನ್ಸ್ ಕೊಟ್ಟಿದ್ರು. ಅವ್ರಿಗಿದು ಕಂಡಕ್ಟರ್ ಲೈಸೆನ್ಸ್. ಕರೆಕ್ಟ್, ಕಂಡಕ್ಟರ್ ಲೈಸೆನ್ಸ್ಗೆ ಇದು ಇರ್ತಿತ್ತು. ಚಿಕ್ಕಮಂಗ್ಳೂರಲ್ಲಿ ಇದ್ರು. ದಿ ಗ್ರ್ಯಾಂಡ್ ಪ್ರಯಾರಿಟಿ ಇನ್ ದಿ ಬ್ರಿಟಿಷ್ ರೇಲಮ್ ಆಫ್ ದಿ ಜನರಲ್ ಆರ್ಡರ್ ಆಫ್ ಹಾಸ್ಪಿಟಲ್ ಅಂಡ್ ಸೆಂಟ್ ಜಾನ್. ಇದು ಫಸ್ಟ್ ಏಡ್. ಇದು ಹಿಸ್ ಮೋಸ್ಟ್ ಗ್ರೇಷಿಯಸ್ ಮೆಜೆಸ್ಟಿ ದ ಕಿಂಗ್ ಡ್ಯೂಕ್ ಆಫ್ ಗ್ಲಾಸೆಸ್ಟರ್ ಇಂಡಿಯನ್ ಬ್ರಾಂಚ್. ನೋಡಿ, that Narasimhaya Nanjappa has attended a course of instruction under Indian branch of the association at Chikmagalur and is qualified to render first aid license. ಯಾಕಂದರೆ ಕಂಡಕ್ಟರ್ ಕೆಲಸಕ್ಕೆ ಫಸ್ಟ್ ಏಡ್ ಒಂದು ಟ್ರೈನಿಂಗ್ ಕೊಡ್ತಾರೆ. ಅದು ಇದು ಓಕೆ. ಇದು ಸರ್ ಇದು ನಮ್ಮ ತಂದೆ ಚಿಕ್ಕ ವಯಸ್ಸು ತೆಗೆಸ್ಕೊಂಡಿರೋ ಫೋಟೋ. ಇದು ಮದುವೆ ಆದಮೇಲೆ. ಸೂಪರ್. ನಿಮ್ಮ ತಂದೆ ಚಿಕ್ಕಮಂಗ್ಳೂರ್ನವರ? ದುರ್ಗದವರು. ತಾಯಿ ಬಂದು ಹಾವೇರಿ. ಚಿಕ್ಕಮಂಗ್ಳೂರು ಆಂಜನೇಯ ಟ್ರಾನ್ಸ್ಪೋರ್ಟ್ ಅಂತ ಇತ್ತು, ಅಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು. ಅಲ್ಲಿಂದ ಮತ್ತೆ ವಾಪಸ್ ಅವರು ಬೆಂಗಳೂರಿಗೆ ಬಂದರು. ಏನು ಡ್ಯೂಟಿ ಮಾಡ್ತಾರೆ? ಇದೇ ಫುಲ್ ಟೈಮ್ ಮಾಡ್ತೀರಾ ಅಥವಾ ಏನು? ಸರ್, ಅವಾಗ ಅವರು ಕಂಡಕ್ಟರ್ ಆಗಿದ್ದಾಗ ಅದನ್ನ ಸ್ಟಾಪ್ ಮಾಡಿ ಬೆಂಗಳೂರು ಬಂದಾದ್ಮೇಲೆ ಬೆಂಗಳೂರಲ್ಲಿ ಅವರು ಚಿಕ್ಕ ಪುಟ್ಟ ಪ್ರಕಾಶಕರು ಅಲ್ಲಿ ಇಲ್ಲಿ ಕಂಟು ಮೂಟೆ ಕಟ್ಟೋದು, ರೋಡಲ್ಲಿ ತೂಕ ಹಾಕ್ತಾರಲ್ಲ, ವೇಟ್ ಹಾಕ್ತಾರಲ್ಲ, ಅಲ್ಲ ವೇಟ್ ನಿಂತ್ಕೊಂಡು ಇದು ಮಾಡ್ತಾರಲ್ಲ, ವೇಟ್ ಮಿಷಿನ್ ಅದನ್ನೆಲ್ಲ ಹಿಡ್ಕೊಂಡು ಇದು ಮಾಡ್ತಾ ಇದ್ರು. ಅವಾಗ ಟಿ ನಾರಾಯಣ ಅಯ್ಯಂಗಾರ್ ಹತ್ರದ್ದು
ಪುಸ್ತಕನ ಕಟ್ಕೊಂಡಿದ್ದರು ಅವರು. ಆ ನಾರಾಯಣ ಅಯ್ಯಂಗಾರರಿಂದ ಸ್ಟಾರ್ಟ್ ಆಯ್ತದು. ನಾನು ಒಂದು ಪುಸ್ತಕ ಬರ್ಕೊಡ್ತೀನಿ ಅಂತ ಹೇಳಿ ಅವರು ಅಲ್ಲಿ ಸ್ಟಾರ್ಟ್ ಆಯ್ತು. ಅವರು ಓಹೋ, ಟಿ ನಾರಾಯಣ ಅಯ್ಯಂಗಾರ ಅಂತ ಪ್ರಕಾಶಕರಿದ್ರು. ಪ್ರಕಾಶಕರ ಹತ್ರ ಇವರು ಬುಕ್ ಬೈಂಡಿಂಗ್ ಮಾಡ್ತಾ ಇದ್ರು ಅವರು. ಓ, ಬೈಂಡಿಂಗ್ ಮಾಡ್ತಾ ಇದ್ರು ಅವರು. ಆಗ ಅವರು ಸ್ಟೋರಿ ಬುಕ್ಸ್ ನೋಡ್ತಾ ಇದ್ರು. ನೋಡಿದಾಗ ಆ ಪ್ರಕಾಶಕರು ನಾನು ಬರ್ಕೊಡ್ತೀನಿ ಅಂದರು. ಬರ್ಕೊಡಿ ಅಂದರು ಅವರು. ಅವ್ರು ಬರ್ಕೊಟ್ಟಿದ್ದಾಗ ಪತ್ತೆದಾರ ಪುರುಷೋತ್ತಮ ಬಂದು ಬರ್ಕೊಟ್ರು. ಫ್ರೀಯಾಗಿ ಬರ್ಕೊಟ್ಟಿದ್ದು ಮೊದಲನೇದು ಪ್ರಿಂಟ್ ಆಯಿತು 1952. ಹೌದು, ಇಮಿಡಿಯೇಟಾಗಿ ಖರ್ಚಾಯ್ತು ಪೂರ್ತಿ ಅದು. ಮತ್ತು ಇನ್ನೊಂದು ಬರ್ಕೊಡಿ ಅಂದರು. 15 ಬರ್ಕೊಟ್ರು ಫ್ರೀಯಾಗಿ. 15 ಪ್ರಿಂಟ್ ಆಯಿತು. ಆಮೇಲೆ ಅವ್ರು ಒಂದು ಪುಸ್ತಕಕ್ಕೆ 10 ರೂಪಾಯಿ, ಆಮೇಲೆ 20 ರೂಪಾಯಿ ಹಾಗೆ ಕೊಡ್ತಾ ಬಂದರು. ಸೊ ಅದ್ರ ಆಗ ಬೇರೆ ಕೆಲಸ ಬಿಟ್ಟರೆ ನಮ್ಮಪ್ಪ ಪೂರ್ತಿ ಕಾದಂಬರಿ ಬರೆಯೋಕ್ಕೆ ಕಳ್ಕೊಂಡ್ರು ಅವರು. ಸೊ ಒಂದ್ಸಲ ಇದೆಲ್ಲ ಕ್ಲಿಕ್ ಆದ್ಮೇಲೆ ಪೂರ್ಣವಾದ ಇದೇ ಮಾಡಿದ್ದಾರೆ. ಪೂರ್ತಿ ಇದರಲ್ಲೇನೆ ನಮ್ಮ ಎಲ್ಲ ಅಣ್ಣ ತಮ್ಮಂದರು ಎಜುಕೇಷನ್ ಕೊಡಿಸಿ, ಕೆಲಸ ಕೊಡಿಸಿ, ಮದುವೆ ಮಾಡಿ, ಮಕ್ಕಳನ್ನ ಸಾಕಿ ಮೊಮ್ಮಕ್ಕಳು ಮದುವೆ ಕೂಡ ನೋಡಿ ಅವ್ರು ಸುಖವಾಗಿ ಆರಾಮಾಗಿ ಸಂತೋಷವಾಗಿ ಕಡೆಗೆಲ್ಗೆಲ್ಲಿ ಇದಾದ್ರು ಸರ್ ಅವರು. ಎಷ್ಟಿತ್ತು ಅವ್ರು ವಯಸ್ಸು ತೀರ್ಕೊಂಡಾಗ? 86. ದೊಡ್ಡ ಲೈಫು. ಹೌದು ಸರ್, ಬರದೇ ಬದುಕಿದ್ದಾರೆ. ಹೌದು. ನೋಡಿ, ಕನ್ನಡದಿಂದ ಏನಾಗುತ್ತೆ ಅಂತ ಕೇಳ್ತಾರಲ್ಲ, ಕನ್ನಡ ನಂಬಿ ಕನ್ನಡ ಕಾದಂಬರಿ ಬರದೇ ಬದುಕಿದ್ದಾರೆ ನೋಡಿ. 8 ಮಕ್ಕಳನ್ನ ಸಾಕಿ ಮದುವೆ ಮಾಡ್ಕೊಂಡು ಅಣ್ಣ ತಮ್ಮಂದ್ರೆ ಅಕ್ಕಂಗಿರೆಲ್ಲ ಮದುವೆ ಮಾಡಿ ಸೆಟ್ಲ್ ಮಾಡಿಸಿ ಸೂಪರ್ ಸರ್. ಮತ್ತು ಇದು ಅವ್ರ ಟೇಬಲ್ ಇದು 70 ವರ್ಷ ಇದು. ಈ ಟೇಬಲ್, ಇದೇ ಟೇಬಲ್ ಮೇಲೆ ಸ್ಟೋರಿ ಬರ್ತಾ ಇದ್ದೀವಿ ಪೂರ್ತಿ. ವಾವ್, ಇಲ್ಲಿ ಕುತ್ಕೊಂಡ್ಬರಿಯೋರು. ಇದ್ರ ಮೇಲೆ ಒಂದು ಚಿಕ್ಕ ಚೇರ್ ಇತ್ತು, ಮರದ ಚೇರು, ಅದ್ರ ಮೇಲೆ ಕುತ್ಕೊಂಡ್ ಬರಿತಾ ಇದ್ರು. ಅದಾದ್ಮೇಲೆ ಈ ಚೇರ್ನ ತಂದಿದ್ದು. ಈ ಚೇರ್ ಮೇಲೆ ಕುತ್ಕೊಂಡವರು ಕತೆ ಬರೆಯೋರು. ಇದು ಒಂಥರ ಈಸಿ ಚೇರ್, ಆರಾಮ್ ಚೇರ್, ಈಸಿ ಚೇರ್ ಇದು. ಇದ್ರ ಮೇಲೆ ಕುತ್ಕೊಂಡು ಬರೆಯೋರು. ಇದ್ರ ಮೇಲೆ ಕುತ್ಕೊಂಡು ಬರಿತಾ ಇದ್ರು ಅವರು. ಅವ್ರು ಒಂದ್ಸರಿ ಕೂತ್ರೆ ಬರೀದಿಕ್ಕವರು ಅವ್ರು ಅಲ್ಲಾಡ್ತಾ ಇರಲಿಲ್ಲ. ಅವ್ರ ಮೈನ ಟಚ್ ಮಾಡಬಾರ್ದು. ನೀವು ಎಷ್ಟೇ ಗಲಾಟೆ ಮಾಡಿ ಅವ್ರಿಗೇನು ಆಗ್ತಾ ಇರಲಿಲ್ಲ, ಬರಿತಾ ಇರ್ತಾ ಇದ್ರು ಅವರು. ಟಚ್ ಮಾಡಿದ್ರೆ ಅವ್ರಿಗೆ ಎದ್ದು ಬಿಡ್ತಾ ಇದ್ರು ಅವರು. ಮತ್ತು ರೋಡಲ್ಲಿ ಹೋಗ್ಬೇಕಾದ್ರೆ ಅವರು ಏನೋ ಒಂದು ಪಾಯಿಂಟ್ ಬಂತು ಮೈಂಡ್ಗೆ, ಜೋಬಲ್ಲಿ ಯಾವಳು ಚೀಟಿ ಹಾಕೊಂತಾದ್ರು. ಆ ಚೀಟಿ ತೊಗೊಂಡು ಆ ಪಾಯಿಂಟ್ ನಂಬರ್ ಬಂದು ಜೋಬಲ್ಲಿ ಹಾಕೊಂತಾದ್ರು. ಹಾಗೆ ಅದು ಪಾಯಿಂಟ್ ಹಾಕೊಂಡು ಏನು ಮಾಡ್ತಾಯಿದ್ರು, ಮನೆಗೆ ಬರ್ತಾಯಿದ್ರು. ಆ ಪಾಯಿಂಟಲ್ಲಿ ಒಂದು ಸ್ಟೋರಿ ಬರೀತಾಯಿದ್ರು. ಅಬ್ಬಾ, ಗ್ರೇಟ್ ಸರ್. ತೋರಿಸಿ ಆ ಪುಸ್ತಕಗಳು ತೋರಿಸಿ ಸರ್. ಇದು PhD ಮಾಡಿದ್ದು ನಮ್ಮ ತಂದೆಯವರು ಡಾಕ್ಟ್ರೇಟ್ ಮಾಡಿದ್ದಾರೆ, P. ಚಿದಂಬರಂ ಅಂತ, ಮೈಸೂರಿಂದ. ಸ್ನೇಹಿತರೆ, ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎನ್ ನರಸಿಂಹಯ್ಯನವರ ಜೀವನ ಮತ್ತು ಸಾಹಿತ್ಯ ಅನ್ನೋ ವಿಷಯನ ಕುರಿತು KM ಚಿದಂಬರ ಮೂರ್ತಿಯನ್ನವರು ಅಧ್ಯಯನ ಮಾಡಿ, ಸಂಶೋಧನೆ ಮಾಡಿ ಒಂದು PhD ತೊಗೊಂಡಿದ್ದಾರೆ ನೋಡಿ. ವಾವ್, ಸೂಪರ್. ಅದಕ್ಕೆ ಮಾರ್ಗದರ್ಶನ ಮಾಡೋರು ಡಾಕ್ಟರ್ KN ಗಂಗಾನಾಯಕ್, ಪ್ರಾಧ್ಯಾಪಕರು, ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸ ಗಂಗೋತ್ರಿ, ಮೈಸೂರು. 2015ರಲ್ಲಿ, 10 ವರ್ಷದಿಂದನೇ. ಸರ್, ಇದು ಇನ್ನೊಬ್ಬರು ಧಾರವಾಡ ಯೂನಿವರ್ಸಿಟಿಯಿಂದ ಮಾಡಿರೋದು ಪುಸ್ತಕ. 2ನೇ PhD. ಹೌದು, 2ನೇ PhD. ಮತ್ತು ಇನ್ನೊಬ್ರು ಮಾಡಿದ್ದಾರೆ, ರಾಧಾ ಅಂತ. ಅವರು ನಮಗೆ ಪುಸ್ತಕ ಕೊಟ್ಟಿಲ್ಲ, ಅವ್ರದ್ದು ಡಾಕ್ಟರೇಟ್ ಬಂದಿದ್ದು ಅವ್ರಿಗೂ. ಒಟ್ಟು ನಿಮ್ಮ ಸಾಹಿತ್ಯ ಮತ್ತು ಜೀವನ ಆಧರಿಸಿ 3 PhD ಮಾಡಿದ್ದಾರೆ. 3ನೇ ಕ್ಲಾಸ್ ಓದಿರೋ ಹುಡುಗನ ಬಗ್ಗೆ 3 PhD ಮಾಡೋರು ನೋಡಿ. ಸೂಪರ್. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, RC ಹಿರೇಮಠ ಕನ್ನಡ ಅಧ್ಯಯನ ಪೀಠ, ಎನ್ ನರಸಿಂಹಯ್ಯನವರ ಪತ್ತೆದಾರಿ ಕಾದಂಬರಿಗಳು. ಸಂಶೋಧಕರು ಡಾಕ್ಟರ್ ಕುಮಾರ್. ಸೂಪರ್, ನೈಸ್ ಸರ್, ವೆರಿ ನೈಸ್ ಸರ್. ಇದು ನಮ್ಮ ತಂದೆ ಅವರು ಒಂದು ಚಿಕ್ಕ ಪೆಟ್ಟಿಗೆ ಇಟ್ಕೊಂಡಿದ್ರು. ಆ ಪೆಟ್ಟಿಗೆದು ಲಾಕ್ ಮಾಡ್ತಾಯಿದ್ರು. ಆವಾಗ ಕಬ್ಬರ್ಡ್ ಬೀರು, ಕಬ್ಬಣದ ಬೀರು ಇರಲಿಲ್ಲ ಮನೆಯಲ್ಲಿ. ಚಿಕ್ಕದು ಇಷ್ಟೇ ಪೆಟ್ಟಿಗೆ ಇಟ್ಕೊಂಡಿದ್ರು. ಆ ಪೆಟ್ಟಿಗೆದು ಇದು ಕೀ ಬಂಚಿದ್ದು. ಇದರಲ್ಲಿ ಹಾಕೋದು ಚಿಕ್ಕ ಪುಟ್ಟ ವಸ್ತು ಏನಿರ್ತಿದ್ದಲ್ಲ, 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ ಎಲ್ಲ ಕೂಡಿಡೋದು ಅದರಲ್ಲಿ ಅವರು. ಅದನ್ನು ಕಡೆಗೆ ದೊಡ್ಡ ಅಮೌಂಟ್ ಮಾಡಿ ನಮ್ಮ ಅಮ್ಮನ ತಾಯಿ ಕೈ ಕೊಡ್ತಾ ಇದ್ರು ಅವರು. ಇದು ನಶೆ ಡಬ್ಬಿ ಅಂತ. ಇದು ಅವಾಗ ನಶೆ ಹಾಕೋದು ನಮ್ಮ ತಂದೆಗೆ ಬೇರೆ ಚಟ ಇಲ್ಲ, ಬೇರೆ ಇಲ್ಲ, ಡ್ರಿಂಕ್ಸ್ ಇಲ್ಲ, ಆಮೇಲೆ ಸಿಗರೇಟ್ ಇಲ್ಲ, ಹೊರಗಡೆ ಒಂದು ಕ್ಲಬ್ಗೆ ಹೋಗೋದಿಲ್ಲ, ಒಂದು ಬಾರ್ಗೆ ಹೋಗೋದಿಲ್ಲ. ನಶೆ ಹಾಕೋ ಒಂದು ಚಟ ಇತ್ತು. ಇದು ಅದ್ರಲ್ಲಿ ತೊಗೊಂಡು ನಶೆ ಹಾಕೊಂತಾದ್ರು ಅವ್ರಿಗೆ. ಕಡೆಯಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ. ಪ್ರಾಬ್ಲಮ್ ಆದಾಗ ನಶೆ ಬಿಡಿ ಅಂತ ಹೇಳಿದ್ರು, ನಶೆ ಬಿಟ್ಟರು ಅವರು. ಅದು ಬಿಟ್ಟಿದ್ದು ಯಾವಾಗ 2000 ಇಸ್ವಿಗೇನೆ ಬಿಟ್ಟರು ಅವರು. ಹೆಚ್ಚು ಕಮ್ಮಿ 60-70 ವರ್ಷ ನಶೆ ಯೂಸ್ ಮಾಡಿದ್ದಾರೆ ಅವರು. ಸೂಪರ್, ಓಕೆ. ಇದು ಅದು ಆಗ್ತದೆ ಕಡೆ ವಾಚ್ ಇದು. ಗೋಲ್ಡ್ ಕೇಸ್ ವಾಚು. ಟೈಟನ್ ಸೊನಾಟ ಹಾಗೆ ವಾಚ್ ಇದು. ಅಂದರೆ ಪಕ್ಕ ಟೈಮ್ ಪಂಕ್ಚುವಲ್ ಅಣ್ಣ. ಕರೆಕ್ಟ್ ಸರ್. 8 ಗಂಟೆನೇ. ನೀವಾಗ 10 ಗಂಟೆಗೆ ಬರ್ತೀವಿ, 12 ಗಂಟೆಗೆ ಬಂದ್ರಲ್ಲ, ಆಗ ಬಂದರೆ ನಮ್ಮ ಅಪ್ಪ ಕೈಗೆ ಸಿಗ್ತಾ ಇರಲಿಲ್ಲ. ಹೊಡೆದ್ಬಿಡೋರು. ನಮ್ಮಪ್ಪ ಕೈಗೆ ಸಿಗ್ತಾರೆ, ನಿಮ್ಮ ಕೈ ಸಿಗ್ತಾನೆ ಇರಲಿಲ್ಲ ಅವರು. ಓಟೋ ಬರ್ತಾ ಇದ್ದಾರೆ ಅವರು. ಫುಲ್ ಸ್ಟ್ರಿಕ್ಟ್ ಅಣ್ಣ. ಅಯ್ಯೋ, ತುಂಬ ಸ್ಟ್ರಿಕ್ಟ್, ವೆರಿ. ಅದೇ ಡಿಸಿಪ್ಲಿನ್ ನಮ್ಮ ಅಣ್ಣ ತಮ್ಮರು ಎಲ್ರಿಗೂ ಬಂದಿದೆ. ನಾವು 10 ಗಂಟೆಗೆ ಅಂದರೆ 9:15 ರೆಡಿ ಆಗಿಬಿಟ್ಟಿರ್ತೀವಿ ನಾವು. ಇದು ಆಗ್ತಾಯಿದ್ದು ಉಂಗುರ ಅವರು. ಓಕೆ, ಇದು ಉಂಗುರ ಇದೊಂದು. ಮತ್ತು ಇದೊಂದು ಉಂಗುರ ಅವ್ರದ್ದೇ ಇದ್ದು, ಸತ್ತಾಗ ಅವ್ರ ಕೈಯಲ್ಲಿ ಇತ್ತು. ಸೊ ಆ ಗುರ್ತಿಗೆ ನನಗೆ ಇರಲಿ ಅಂತ ನಾನು ಹಾಕ್ಕೊಂಡಿದ್ದೆ. ಈ ಉಂಗುರ ಚೇಂಜ್ ಮಾಡ್ತಾ ಇರ್ತೀನಿ ನಾನು. ನಮ್ಮ ತಂದೆ ಒಂದು ಗುರ್ತಿಗೆ
ಈ ಉಂಗುರ ಇರಲಿ ಅಂತ ಹೇಳಿ ನಂಗೆ ಒಳ್ಳೇದಾಗಲಿ ಅಂತ ಹೇಳಿ ಇದು ಹಾಕ್ಕೊಂಡಿರ್ತೀನಿ ಯಾವಾಗಲೂ ನಾನು. ತಾವೇನು ಮಾಡ್ತಾ ಇದ್ದೀರಿ ಸರ್ ನಾನು ಬ್ಯಾಂಕಲ್ಲಿದ್ದೆ, ಕರ್ನಾಟಕ ಬ್ಯಾಂಕಲ್ಲಿ. ನಾನು ಅಲ್ಲಿ ರಿಟೈರ್ಡ್ ಆಗಿ ಈಗ ರಿಟೈರ್ ಆಗ್ಬಿಟ್ರಾ? ರಿಟೈರ್ಡ್ ಆಗಿದ್ದೀನಿ. ಚಿಕ್ಕ ಹುಡ್ಕೊಂತಾರ ಇದ್ದೀರಾ? ಎಷ್ಟು ನಿಮ್ಗೆ ಏಜು? 60 ಸರ್ ಈಗ. ಗೊತ್ತಾಗ ನೋಡಿ ಸರ್ ಹೆಂಗ್ ಮೇಂಟೈನ್ ಮಾಡ್ತಾವ್ರೆ. ಮಕ್ಕಳ ಬಗ್ಗೆ ಎಲ್ಲ ಕೇರ್ ತಗೊಂಡಿದ್ದಾರೆ ಸರ್. ತುಂಬಾ ತೊಗೊಂಡು ಸರ್, ತುಂಬಾ ತೊಗೊಂಡಿದ್ದಾರೆ. ನಾನು ಪಾಠ ಬರ್ಕೊಂಡಿರ್ತೀರಿ, ಮಕ್ಳು ಹೆಂಗ ಹೋಗಿ ಬಿಟ್ಟಿಲ್ಲ. ಏನಿಲ್ಲ ನಮ್ಮ ಮಕ್ಳಿಗೆಲ್ಲ ನಮ್ಮ ತಾಯಿ ನೋಡ್ಕೊಂತ ಇದ್ರು. ನಮ್ಮ ತಂದೆ ನಮ್ಮ ಮಕ್ಳಿಗೆ ಆಡ್ಸೋದೇನಿರಲಿಲ್ಲ. ತಾಯಿನೇ ಫುಲ್ ನೋಡ್ಕೊಂಡಿದ್ದು ಪೂರ್ತಿ ನಮ್ಮ ಅಣ್ಣ ತಮ್ಮದವ್ರಿಗೆಲ್ಲ ನೋಡ್ಕೊತಾ ಇದ್ದಿದ್ದು. ಮತ್ತು ಇವಾಗಿನ ಟೈಪ್ ಏನು ಅಪ್ಪ ಅಮ್ಮ ನೋಡ್ಕೊಂತಾರೋ ಅವಾಗ ಅದೇನು ಇರಲಿಲ್ಲ. ಅವಾಗ ಸುಮ್ಮನೆ ರೋಡ್ ಬಿಟ್ಬಿಡ್ತದೆ ಅಷ್ಟೇ, ಒಂದು ಬಟ್ಟೆ ಹಾಕೋದು ರೋಡ್ ಬಿಡೋದು ಅಷ್ಟೇ ನಮಗೆ ಅವಾಗ. ಬಟ್ ಎಲ್ಲ ಓದ್ ಚೆನ್ನಾಗಿ ಸೆಟ್ಲ್ ಆಗಿದ್ದೀರಾ? ಹೌದು, ಎಲ್ಲ ಸೆಟ್ ಆಗಿದೆ ಸರ್. ಎಲ್ಲ ಫಸ್ಟ್ ಕ್ಲಾಸ್ ಆಗಿ, ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ತಂದೆ ಬಗ್ಗೆ ಗೌರವ ಇದೆ ಎಲ್ರಿಗೂ? ತುಂಬ ಇದೆ ಸರ್, ತುಂಬ. ಇವಾಗ ಇಷ್ಟು ವಯಸ್ಸಾದ್ರು ಇವಾಗಲೂ ನಮ್ಮ ಅತ್ತಿಗೆ ನಮ್ಮಣ್ಣ ದೊಡ್ಡಣ್ಣ, ಅವನಿಗೀಗ ಒಂದು ಹೆಚ್ಚು ಕಮ್ಮಿ 70 ವರ್ಷ. ಇವಾಗ ನಮ್ಮಪ್ಪ ಎದುರು ನಿಂತಾಗ ಬಂದು ನಿಂತ್ಕೊತಾರಿಲ್ಲ ಅವನು, ಅಷ್ಟು ಗೌರವ ಕೊಡ್ತಾಯಿದ್ರು. ನಮ್ಮ ಅತ್ತಿಗೆ ಆಗಲಿ, ನಮ್ಮ ಅಣ್ಣ ಆಗಲಿ, ಆ ಬ್ಯಾಂಕವರಾಗಲಿ, ಅಲ್ಲಿ ಎಕ್ಸ್ಪೈರ್ ಆಗಿದ್ರಲ್ಲ ಅವರಾಗಲಿ, ಆ ಅತ್ತಿಗೆಯವರಾಗಲಿ, ನನ್ನ ಹೆಂಡತಿ ಆಗಲಿ, ಮಕ್ಕಳಾಗಲಿ, ಮೊಮ್ಮಕ್ಕಳು ಸಮೇತ. ಮೊಮ್ಮಕ್ಕಳು ತುಂಬ ಫ್ರೀಡಮ್ ಇತ್ತು, ಮಕ್ಳಿಗೆ ಫ್ರೀಡಮ್ ಕೊಡ್ತಾರೆ. ನಮ್ಮ ಅಪ್ಪ ಹೆದರಿಕೆಯಲ್ಲೇ ಇಟ್ಕೊಂಡಿದ್ರು, ಕಡೆಯವರೆಗೂ ಹೆದರಿಕೆಯಲ್ಲೇ ಇಟ್ಕೊಂಡಿದ್ರು ಅವರು. ಅಷ್ಟು ಗೌರವ. ನಮ್ಮ ತಂದೆ ಇದ್ದರೆ ನಮ್ಮ ಅಣ್ಣಂದು ಬಂದು ಕೂತ್ಕೊತಾರಿಲ್ಲ, ಅವ್ರು ಕೂತ ಮೇಲೆ ನಮ್ಮ ಅಣ್ಣದು ಬಂದು ಕೂತ್ಕೊತಾ ಇದ್ರು. ಅಷ್ಟು ಗೌರವ ಅವ್ರಿಗೆ. ನಮ್ಮ ಅಪ್ಪನಿಗೇನು ಆಸ್ತಿ ಮಾಡಿಲ್ಲ ಅಂತ ಕಂಡು ಒಬ್ರಿಗೂ ಅದು ಇದು ಬೇಜಾರೇ ಇಲ್ಲ. ನಮ್ಗೆ ಆಸ್ತಿ ಮಾಡಿಲ್ಲ, ನಮ್ಗೆ 10 ಕೊಟ್ಟಿಲ್ಲ, 5 ಕೊಟ್ಟಿಲ್ಲ, ಒಬ್ರಿಗೂ ನೋವಾಗಲಿ ಸಂಕಟ ಆಗಲಿ ಬೇಜಾರಿಲ್ಲ. ನಮ್ಮ ತಂದೆ ಖುಷಿಯಾಗಿದ್ದಾರಲ್ಲ, ನಮ್ಗೆ ಅಷ್ಟೇ, ಎಲ್ರಿಗೂ ಅದೇ ಖುಷಿ ಇದೆ. ಕಡೆ ಖುಷಿ ಆಗೋದ್ರಲ್ಲ, ಅದೇ ಎಲ್ರಿಗೂ ಸಂತೋಷ. ಪುಸ್ತಕ ಅಥವಾ ಕನ್ನಡ ಸಾಹಿತ್ಯ ನಂಬಿ ಸರ್ ಚೆನ್ನಾಗಿ ಸೆಟ್ಲ್ ಆಗಿದ್ರಾ? ಪರವಾಗಿಲ್ಲ ಸರ್, ಜೀವನಕ್ಕೇನು ತೊಂದರೆ ಇರಲಿಲ್ಲ. ನಿಮ್ಗೆ ಆಗಿನ ಕಾಲದಲ್ಲಿ ನಿಮ್ಗೆ 50 ರೂಪಾಯಿ ಇದ್ದರೆ ಅದರಲ್ಲಿ 20 ರೂಪಾಯಿ ಮಿಕ್ಸ್ತಾದ್ರು ಅವರು. ಆವಾಗ ನಿಮ್ಗೆ ಖರ್ಚು ಕಡಿಮೆ ಅಲ್ಲ. ಆಗಿನ ಕಾಲದಲ್ಲಿ 100 ರೂಪಾಯಿ ಬಂದರೆ 40 ರೂಪಾಯಿ ಮಿಕ್ಕೋದು ಅವ್ರಿಗೆ. ಅವ್ರ ಎಕ್ಸ್ಪೆಂಡಿಚರ್ ಎಲ್ಲ ಬರ್ದಿದ್ರು. ಹ್ಯಾಂಡ್ ರೈಟಿಂಗ್ ತೋರಿಸ್ತೀನಿ ನಿಮಗೆ, ಅವ್ರ ಹ್ಯಾಂಡ್ ರೈಟಿಂಗ್ ಹೇಗಿದೆ ಅಂತ ಇಲ್ಲಿ. ಮತ್ತು ಸರ್ ಕೈಯಲ್ಲೇ ಬರೀರೋ? ಕೈಯಲ್ಲಿ ಇಲ್ಲ ಸರ್, ಕೈಯಲ್ಲಿ ಬರೆಯೋರು. ಅದನ್ನ ಆಮೇಲೆ ಟೈಪ್ ಮಾಡಿಸ್ಕೊಳ್ಳೋರು. ನೋಡಿ, ಇದು ನಗುವಿನ ರಸದೂಟ ಅಂತ ಸರ್ ಕೈ ಬರಹ. ಹೌದು, ನಗುವಿನ ರಸದೂಟ. ಇದು ಪ್ರಿಂಟ್ ಆಗಿದೆ ಬುಕ್ಕು? ಆ ಪ್ರಿಂಟ್ ಆಗಿರ್ಬೇಕು ಇದು. ನೋಡಿ, ಈ ಥರ ಬರೀತಾ ಇದ್ರು, ಇದನ್ನ ಪಬ್ಲಿಷ್ ಕೊಡ್ತಾ ಇದ್ರು. ನೋಡಿ ಸ್ನೇಹಿತರೆ, ಕಂಪ್ಲೀಟ್ ಅಂದರೆ ಈ ಪುಸ್ತಕ ಸುಮ್ಮನೆ ಕಥೆ ಬರ್ದಿಲ್ಲ ಸ್ನೇಹಿತರೆ. ಅದ್ರ ಮುಖಪುಟ ನೋಡಿ, ಪ್ರಥಮ ಮುದ್ರಣ ಅದೆಲ್ಲ ಬರುತ್ತಲ್ಲ, ಅದು ನನ್ನ ಮೊದಲ ಮಾತು, ಆ ಮುಮ್ಮಾತನ್ನು ಬರೆದಿದ್ದಾರೆ. ಒಂದು ಇಡೀ ಪುಸ್ತಕ ಹೇಗಿರ್ಬೇಕಲ್ಲ ನೋಡಿ, ಅಲ್ಲಿಂದ ಶುರು ಎಲ್ಲ ಬರೆದಿದ್ದಾರೆ ಆ ಥರ ನೋಡಿ ಸರ್. ಸೊ ಇದನ್ನು ಜಸ್ಟ್ ತೊಗೊಂಡೋಗಿ ಟೈಪ್ ಮಾಡಿ ಪ್ರಿಂಟ್ ಮಾಡೋದು ಅಷ್ಟೇ ಸರ್. ಒಂದೇ ಒಂದು ಮಿಸ್ಟೇಕ್ ಇದರಲಿಲ್ಲ. ಇಷ್ಟು ನೀವು ಓದಿ ಇದ್ರ ಒಂದೇ ಒಂದು ನೀವು ವರ್ಡ್ ಮಿಸ್ಟೇಕ್ ಬರ್ತಾ ಇರಲಿಲ್ಲ. ಮತ್ತೆ ಅವ್ರು ಬರೆಯಕ್ಕೆ ತಿಣಕಿಲ್ಲ ನೋಡಿ. ಇಲ್ಲ, ಇದು ಬರೆದು ಹೊಡೆದಾಕಿ ಹೊಡೆದಾಕೋದಿಲ್ಲ, ತಿಣಕಿಲ್ಲ. ನೋಡಿ ನೋಡಿ ಹೇಗಿದೆ ಆ ಹ್ಯಾಂಡ್ ರೈಟಿಂಗ್. ಅಬ್ಬಾ ಮುತ್ತು. ಬೊಮ್ಮನು ನಕ್ಕು, ನಾನು ಮಾತು ಕೊಟ್ಟರೆ ತೀರಿತು. ಹರಿಹರ ಬ್ರಹ್ಮಾದಿಗಳು ಬಂದು ಹೇಳಿದರು, ಕೊಟ್ಟ ಮಾತನ್ನು ಹಿಂತೆಗೆದುಕೊಳ್ಳುವುದಿಲ್ಲ, ನೀನೇನು ಭಯಪಡಬೇಡ, ಧೈರ್ಯವಾಗಿರುವೆಂದ. ಎಷ್ಟು ನೀಟಾಗಿ ಬರೆದವ್ರು ನೋಡಿ. ಆ್ಯಕ್ಚುಲಿ ಒಂದು ಹಸ್ತಪ್ರತಿ ಪ್ರಿಂಟ್ ಮಾಡಿಸ್ಬೋದು. ಅವ್ರು ಆ್ಯಸ್ ಇಟ್ ಈಸು ಅವ್ರ ಕೈ ಬರಹದಲ್ಲಿ ಕುವೆಂಪು ರಾಮಾಯಣ ದರ್ಶನ ಒಂದ್ಸಲ ಮಾಡಿಸಿದ್ರು. ಅವರು ಹಸ್ತಪ್ರತಿನೇ ಪ್ರಿಂಟ್ ಮಾಡಿಸಿದ್ರು ಪುಸ್ತಕದ ರೂಪದಲ್ಲಿ. ಅಂದರೆ ಅವ್ರ ಹಸ್ತಪ್ರತಿ ರೂಪದಲ್ಲಿ ಓದಲಿ ಅಂತ. ಈಗ ಟೈಪ್ ಮಾಡಿ ಕಂಪ್ಯೂಟರ್ ಅಕ್ಷರ ಆ ಥರದ್ದು ನೀವು ಒಂದು ಯಾವ್ದಾರು ಒಂದು ಪುಸ್ತಕ ಅವ್ರು ತುಂಬ ಟಾಪ್ ಇರೋ ಪುಸ್ತಕ ಒಂದು ಮಾಡ್ಬೋದು. ಅಂದರೆ ನಮ್ಗೆ ಹಸ್ತಪ್ರತಿ ಇರೋದು ಅಷ್ಟೊಂದಿಲ್ಲ ಸರ್, ಸ್ವಲ್ಪ ಇದೆ. ಯಾವ್ದಾರು ಒಂದು ಬುಕ್ಕು ಟ್ರೈ ಹೇಳ್ತೀವಿ ಸರ್, ಟ್ರೈ ಮಾಡ್ತೀವಿ. ಒಳ್ಳೆ ಎಫರ್ಟ್. ಅವ್ರದ್ದು ಟಾಪ್ ಪುಸ್ತಕ ಯಾವುದು? 550 ತುಂಬ ಟಾಪ್ ಆಗಿ ನಂಬರ್ ಅಂದರೆ ಭಯಂಕರ ಬೈರಾಗಿ ಓಡ್ತು, ತುಂಬ ಓಡ್ತು. ಆಗಿನ ಕಾಲದಲ್ಲಿ ಅದು 30,000 ಪ್ರಿಂಟ್ ಆಯಿತು. ಯಪ್ಪ, ಆಗಿನ ಕಾಲದಲ್ಲಿ ಭಯಂಕರ ಬೇರೆ. ಈಗಲೂ ಮತ್ತೆ ಸಪ್ಲಂ ಬುಕ್ಸ್ ಪ್ರಿಂಟ್ ಕೊಟ್ಟಿದ್ದಾರೆ. ಅಂದರೆ ಹೆಚ್ಚು ಕಮ್ಮಿ ಅದು 40-50 ಪ್ರಿಂಟ್ ಆಗಿರ್ಬೋದು. ಅದು ರೀಪ್ರಿಂಟು ನನಗೆ ಗೊತ್ತಿಲ್ಲ ಎಷ್ಟಾಗಿದೆ ಅಂತ. ಅದು ಅಷ್ಟು ಸರಿ ರೀಪ್ರಿಂಟ್ ಆಗಿದೆ ಅದು. ಓಕೆ ಓಕೆ. ಭಯಂಕರ ಬೇರಾಗಿ, ಕೆರಳದ ಕೇಸರಿ, ಆಮೇಲೆ ಭಯಂಕರ ಪಿಶಾಚಿ, ಡಮ್ ಡಮ್ ದಗಾಕೋರ, 8 ಕೊಳೆಯ ಬಂಟ, ವಿಚಿತ್ರ ಕೊಳೆಗಾರ, ಕನ್ನಡಿಯ ಮುಂದೆ, ಅವಳಿ ಜವಳಿ. ಅವ್ರಿಗೆ ಟೈಟ್ಲ್ ಹೇಳ್ಕೊಳೋದು ಸಿಕ್ಕಾಪಟ್ಟೆ ಇದೆ ಅವ್ರದ್ದು. ನಮ್ಮ ಟೈಟ್ಲ್ಗಳು ನೆನಪಾಗೋದಿಲ್ಲ, ಅಷ್ಟಿದೆ. 500 ಟೈಟ್ಲು. ನಾವದ್ರ ನೆನಪು ಮಾಡ್ಕೋಬೇಕು, ಅಷ್ಟು ಟೈಟ್ಲ್ ಇದೆ ಅವ್ರದ್ದು. ಹೆಂಗೆ ಒಳ್ಳೆ ಕಮರ್ಷಿಯಲ್ ಟೈಟ್ಲ್ ಇಡೋರು ನೋಡಿ. ಹೌದು, ಆಗಿನ ಕಾಲದಲ್ಲಿ ಅಷ್ಟು ಇದು ಮಾಡ್ತಾ ಇದ್ರು ಅವರು. ಮತ್ತು ಈ ಪತ್ರಿಕೆಯವ್ರಿಗಂತೂ ಅವ್ರು ತುಂಬ ಹಾರ್ಟ್ ಫೇವರೇಟ್ ಆಗಿತ್ತು ಅನಿಸುತ್ತೆ. ಕತ್ತಲಲ್ಲಿ ಕಾಮಿನಿ, ಅವ್ರ ಟೈಟ್ಲ್ ಇರೋದು ನೋಡಿ ಹೇಗಿರ್ತದ್ರು. ಕತ್ತಲಲ್ಲಿ ಕಾಮಿನಿ ಚೆನ್ನಾಗಿದೆ. 8 ಕೊಳೆಯ ಬಂಟ ಇಲ್ಲೇ ಇದೆ ನೋಡಿ. 8 ಕೊಳೆಯ ಬಂಟ ಸಖತ್ತಾಗಿದೆ. ಮತ್ತೆ ಇವರ ನಮ್ಮ ಫ್ಯಾಮಿಲಿ ಅವರು. ಎಸ್ ಎಸ್, ಎಲ್ಲರೂ ಚೆನ್ನಾಗಿದ್ದೀರಲ್ಲ. ಇವರು ನಮ್ಮ ಮಿಸ್ಸಸ್ಸು, ಇವರು ನನ್ನ ತಂಗಿ, ನನ್ನ ಮಗ ಸಾಯಿರಾಮ್ ಅಂತ, ನಮ್ಮ ಅಣ್ಣ ಮಗಳು ರಶ್ಮಿ ಅಂತ, ನಮ್ಮ ದೊಡ್ಡತ್ಗೆ, ನಮ್ಮ ಮಗ ಮತ್ತು ನಮ್ಮ ದೊಡ್ಡ ಅಣ್ಣ ಅವರು ಮಾದೇವಣ್ಣ ಅವರು, ಅವರು ನಮ್ಮ ಗೋಪಿನಾಥ್ ಅಂತ ನಿಮ್ಮ ಭಾವ ನಮ್ಮ ಅಣ್ಣ. ಓ ನಿಮ್ಮ ಅಣ್ಣನೇ, ಸಾರಿ. ನಮ್ಮ ಅತ್ತಿಗೆ, ಅವಳು ಮೊಮ್ಮಗಳು.
ಇವಳು ನನ್ನ ದೊಡ್ಡ ಮೊಮ್ಮಗಳು ನಮ್ಮ ತಂದೆಗೆ ರಜನಿ ಅಂತ, ಓಕೆ ಓಕೆ ಅತಿ ಮುದ್ದಿನ ಮೊಮ್ಮಗಳು ಅವಳು. ಓಕೆ ಓಕೆ ನೈಸ್. ಬನ್ನಿ ಸ್ನೇಹಿತರೆ, ಈಗ ನಾನು ಕೂತ್ಕೊಂಡು ನೀಟಾಗೆ ಯಾರು ಎನ್ ನರಸಿಂಹಯ್ಯನವರು ಏನೇನು ಮಾಡಿದ್ರು, ಹೇಗಿತ್ತು ಅವ್ರ ಬದುಕು ಎಲ್ಲ ಕೇಳೋಣ. ಧನ್ಯವಾದ ರವೀಂದ್ರ ಅವ್ರಿಗೆ, ಚಿಕ್ಕ ಮಗ. ನಾವು ಅವ್ರ ದೊಡ್ಡ ಮಗ ಮಾದೇವ್ ಅವ್ರ ಹತ್ರ ಮಾತಾಡೋಣ. ತಂದೆ ಬಗ್ಗೆ ತುಂಬ ಅದ್ಭುತವಾಗಿ ಮಾತಾಡ್ತಾರೆ. ಆದರೆ ಈ ಸಂಚಿಕೆಯನ್ನು ಮುಗಿಸೋಕೆ ಮೊದಲು ನಾನು ಹೇಳೋದು, ಕನ್ನಡವನ್ನೇ ನಂಬಿ ಕನ್ನಡ ಸಾಹಿತ್ಯವನ್ನು ವಿಪುಲಗೊಳಿಸಿ ತಮ್ಮ ಬದುಕನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡಂತ ಎನ್ ನರಸಿಂಹಯ್ಯನವರ ಶತಮಾನೋತ್ಸವದ ಈ ಹೊತ್ತಿನಲ್ಲಿ ನಿಂತು ನಾವು ಆ ಮಹನೀಯನನ್ನು ನೆನೆಯಬೇಕು. ಆ ಮಹನೀಯರಿಗೆ ಕನ್ನಡಿಗರೆಲ್ಲರೂ ಎದ್ದು ನಿಂತು ಒಂದ್ಸಲ ಸಲ್ಯೂಟ್ ಮಾಡಲೇಬೇಕಾದಂಥ ಮಹನೀಯ ನಮ್ಮ ಎನ್ ನರಸಿಂಹಯ್ಯನವರು. ಅವರ ಚೇತನದಿಂದ ನಾವು ಸ್ಫೂರ್ತಿ ಪಡೆದು ಒಳ್ಳೆ ಕೆಲಸ ಮಾಡೋಣ ಕನ್ನಡದಲ್ಲಿ ಅಂತ ಹೇಳ್ತಾ ಬನ್ನಿ ಮಾತಾಡೋಣ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.